ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಝೊಮ್ಯಾಟೋಗೆ ಏನಾದ್ರು ನಾವು ಜಾಯ್ನ್ ಆಗಿ ಮೊದಲನೇ ದಿನ ಯಾವ ರೀತಿ ಡ್ಯೂಟಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಹೊಸದಾಗಿ ಏನಾದ್ರು ಝೊಮ್ಯಾಟೋಗೆ ಜಾಯ್ನ್ ಆಗಿರ್ತಾರಲ್ಲ, ಅವರು ಯಾವ ರೀತಿ ಕೆಲಸ ಮಾಡೋದು, ಯಾವ ರೀತಿ ಆರ್ಡರ್ನ ಪಿಕ್ ಮಾಡೋದು, ಯಾವ ರೀತಿ ಆರ್ಡರ್ನ ಡ್ರಾಪ್ ಮಾಡಬೇಕು, ಜೊತೆಲಿ ಮೊಬೈಲಲ್ಲೆಲ್ಲ ಅಪ್ಲಿಕೇಶನ್ ಯಾವ ರೀತಿ ವರ್ಕ್ ಮಾಡಬೇಕು, ಆರ್ಡರ್ ಬಂದರೆ ನಮ್ಗೆ ಯಾವ ಥರ ಬರುತ್ತೆ ಅನ್ನೋದೆಲ್ಲ ನಾನು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆಮೇಲೆ ಇನ್ನೂ ಏನಾದ್ರು ಝೊಮ್ಯಾಟೋಗೆ ನೀವು ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಬೇಕು ಅಂತ ಏನಿದ್ರೆ ಜಾಯ್ನಿಂಗ್ ವಿಡಿಯೋ ಕೂಡ ಇದೆ, ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹೋಗಿ ಅದನ್ನು ಬೇಕಾದ್ರೆ ನೀವು ಚೆಕ್ಔಟ್ ಮಾಡ್ಬೋದು. ಅಂದ್ರೆ ಝೊಮ್ಯಾಟೋಗೆ ಹೇಗೆ ಜಾಯ್ನ್ ಆಗೋದು ಅಂತ ನಾನು ಅದ್ರಲ್ಲಿ ತಿಳಿಸ್ಕೊಡಿನಿ. ಅಂದ್ರೆ ಈಗೇನಪ್ಪ ಅಂತ ಅಂದ್ರೆ ಈ ವಿಡಿಯೋ ನಾನು ತುಂಬಾ ವರ್ಷದಿಂದ ಮಾಡಿದ್ದೆ, ಆವಾಗ್ಲೂ ಇವಾಗಲೂ ತುಂಬಾ ಚೇಂಜಸ್ ಇರುತ್ತೆ. ಅದಕ್ಕೋಸ್ಕರ ಈಗ ಏನಾದ್ರು ಹೊಸದಾಗಿ ಏನಾದ್ರು ಝೊಮ್ಯಾಟೋಗೆ ಏನಾದ್ರು ಕೆಲಸಕ್ಕೆ ಬಂದು ಸೇರ್ಕೊಂಡಿದ್ರೆ ಅವ್ರು ಯಾವ ರೀತಿ ಆರ್ಡರ್ನ ಪಿಕ್ ಮಾಡಬೇಕು, ಯಾವ ರೀತಿ ಡ್ರಾಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬಾ ಕನ್ಫ್ಯೂಷನ್ ಇರುತ್ತಲ್ಲ. ಅದರಿಂದ ಈ ವಿಡಿಯೋ ಏನಾದ್ರು ನೀವು ನೋಡಿ ಏನಾದ್ರು ಡ್ಯೂಟಿಗೆ ಹೋದ್ರೆ 100% ನೀವು ಆರಾಮಾಗಿ ನೀವು ಯಾವುದೇ ಟೆನ್ಷನ್ ಇಲ್ದಂಗೆ ನೀವು ಡ್ಯೂಟಿನ ಸ್ಟಾರ್ಟ್ ಮಾಡ್ಬೋದು. ಮೊದಲನೇದಾಗಿ ನೀವು ನೋಡಿ, ನೀವು ಫಸ್ಟ್ ಎಲ್ಲ ಜಾಯ್ನ್ ಆಗ್ಬಿಡ್ತೀರಾ. ಜಾಯ್ನ್ ಆಗ್ಬೇಕಿಂದ ಝೊಮ್ಯಾಟೋ ಡೆಲಿವರಿ ಪಾರ್ಟ್ನರ್ ಅಪ್ಲಿಕೇಶನ್ ಬರುತ್ತೆ. ಅಪ್ಲಿಕೇಶನ್ ನೀವು ಓಪನ್ ಮಾಡ್ಕೋಬೇಕು. ನೋಡಿ, ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಿದ್ದಂಗೆ ಇಲ್ಲಿ ಮೇಲ್ಗಡೆ ಇರುತ್ತೆ ನೋಡಿ ಆಫ್ಲೈನ್ ಅಂತ, ಅದು ಆನ್ಲೈನ್ಗೆ ಹೋಗಬೇಕು. ಅದಕ್ಕಿಂತ ಮುಂಚೆ ನಾವೇನು ಮಾಡಬೇಕು ಅಂತಂದರೆ ಗಿಗ್ಸ್ ಅಂತ ಇದೆ ನೋಡಿ. ನಾವು ಕೆಲಸ ಮಾಡಬೇಕು ಅಂತಂದರೆ ಗಿಗ್ಸ್ನ ನಾವು ಬುಕ್ ಮಾಡ್ಕೊಳ್ಲೇಬೇಕು. ಗಿಗ್ಸ್ ಬುಕ್ ಮಾಡ್ಕೊಂಡ್ರೆ ನಾವು ಯಾವುದೇ ಆದಂಥ ಕೆಲಸ ಮಾಡೋಕ್ಕಲ್ಲ. ಅದರಿಂದಾಗಿ ಗಿಗ್ಸ್ ಅಂತ ಇರುತ್ತೆ ನೋಡಿ, ಗಿಗ್ಸ್ ಓಪನ್ ಮಾಡಿ ನಾವು ಯಾವ ಟೈಮಲ್ಲಿ ಫ್ರೀ ಇರ್ತೀವಿ ಅಂತ ಹೇಳ್ಬಿಟ್ಟು ಆ ಟೈಮಿಂದ ಬುಕ್ ಮಾಡಬೇಕಾಗುತ್ತೆ. ಇವಾಗ ಮಂಡೇ ಕೆಲಸ ಮಾಡ್ತಾ ಇದ್ದೀನಿ ನೋಡಿ. ಮಂಡೇ ಕೆಲಸ ಮಾಡ್ತಾ ಇರೋದ್ರಿಂದ ನಾನು 2 ಗಂಟೆಯಿಂದ 3 ಗಂಟೆವರೆಗೂ ನಾನು ಡ್ಯೂಟಿ ಮಾಡ್ತೀನಿ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡು, ಅಂದರೆ ನೀವು ಎಷ್ಟು ಅವರ್ ಡ್ಯೂಟಿ ಮಾಡಬೇಕು ಅಂತ ಅಂದ್ಕೊಂಡಿರೋ ಅಷ್ಟವರೆಗೂ ನೀವು ಇಲ್ಲಿ ಗಿಗ್ಗಳನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಇವಾಗ ಒಂದು ಗಿಗ್ನ ನಾನು ಇವಾಗ ಸೆಲೆಕ್ಟ್ ಮಾಡ್ಕೊಂಡಿನಿ ಮಧ್ಯಾಹ್ನ 2 ಗಂಟೆಯಿಂದ 3 ಗಂಟೆವರೆಗೂ. ಈಗ ಏನಪ್ಪ ಮಾಡ್ತೀನಿ ಅಂತಂದರೆ ಕಂಟಿನ್ಯೂ ಕೊಡ್ತೀನಿ. ಫಸ್ಟು ನೀವು ಗಿಗ್ನ ಬುಕ್ ಮಾಡ್ಕೊಳ್ಲೇಬೇಕು, ಇಲ್ಲ ಅಂತ ಅಂದರೆ ಆನ್ಲೈನ್ಗೆ ಹೋಗಲ್ಲ. ಆನ್ಲೈನ್ಗೆ ಹೋಗಬೇಕು ನೀವು ಅಂತಂದರೆ ಗಿಗ್ನ ಬುಕ್ ಮಾಡ್ಕೊಬೇಕು. ನೋಡಿ, ಇವಾಗ ಗಿಗ್ಗೂ ಕೂಡ ಬುಕ್ ಮಾಡ್ಕೊಂಡಿನಿ. ಗೋ ಆನ್ಲೈನ್ ಅಂತ ಹೇಳ್ಬಿಟ್ಟು ಇಲ್ಲೇ ತೋರಿಸ್ತಾ ಇದೆ ನೋಡಿ. ಇಲ್ಲಿ ಗೋ ಆನ್ಲೈನ್ ಇಲ್ಲಾದ್ರೂ ಪ್ರೆಸ್ ಮಾಡ್ಬೋದು, ಅಲ್ಲಾದ್ರೂ ಪ್ರೆಸ್ ಮಾಡ್ಬೋದು. ನೋಡಿ ನೋಡಿ 2 ಗಂಟೆಯಿಂದ 3 ಗಂಟೆದು ನನಗೆ ಗಿಗ್ ಸಿಗ್ಲಿಲ್ಲ. ಏನಕ್ಕಪ್ಪ ಅಂದರೆ ಟೈಮ್ ಆಗೋಯ್ತು. ಅದಕ್ಕೋಸ್ಕರ ಇವಾಗ 3 ಗಂಟೆಯಿಂದ 4 ಗಂಟೆವರೆಗೂ ಗಿಗ್ನ ನಾನು ಬುಕ್ ಮಾಡ್ಕೊಂಡೆ. ಈಗ ನೋಡಿ, ಇಲ್ಲಿ ಮೇಲ್ಗಡೆ ಆಫ್ಲೈನ್ ಅಂತ ತೋರಿಸ್ತಾ ಇಲ್ಲ, ಅದ್ರ ಮೇಲೆ ಇವಾಗ ಪ್ರೆಸ್ ಮಾಡಿದ್ರೆ ಆರಾಮಾಗಿ ನಮಗೆ ಆನ್ಲೈನ್ಗೆ ಹೋಗುತ್ತೆ. ಆನ್ಲೈನ್ಗೆ ಹೋಗ್ತಿದ್ದಂಗೆ ಕೂಡ ರೆಸ್ಟೋರೆಂಟ್ಗಳು ಎಲ್ಲೆಲ್ಲಿ ಇದೆ ಅಂತ ಕೂಡ ತೋರಿಸ್ತಾ ಇದೆ ನೋಡಿ. ಅಂದರೆ ಇವಾಗ ರೆಸ್ಟೋರೆಂಟ್ ಹತ್ರ ನಾವು ಹೋಗಿ ರೀಚ್ ಆಗಬೇಕಾಗುತ್ತೆ. ಅಂದರೆ ಒಂದೊಂದ್ಸತಿ ರೆಸ್ಟೋರೆಂಟ್ ಹತ್ರ ಏನು ಹೋಗೋದು ಬೇಕಾಗಿರಲ್ಲ, ಡೈರೆಕ್ಟಾಗಿ ನಮಗೇನೆ ಆರ್ಡರ್ ಬರುತ್ತೆ. ಬಟ್ ನೋಡಿ, ಇವಾಗ ರೆಸ್ಟೋರೆಂಟ್ ಹತ್ರಕ್ಕೆ ಹೋಗಬೇಕಾಗುತ್ತೆ ನಾವು. ಏನಕ್ಕೆ ಅಂತ ಅಂದರೆ ಸ್ವಲ್ಪ ದೂರದ ಇದ್ದೀನಿ ನಾನು, ಅದಕ್ಕೋಸ್ಕರ ನೋಡಿ. ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತಾ ಇರುತ್ತೆ ಎಲ್ಲೆಲ್ಲಿ ಆರ್ಡರ್ಗಳು ಬರ್ತವೆ, ಎಲ್ಲೆಲ್ಲಿ ಜಾಸ್ತಿ ಆರ್ಡರ್ಗಳು ಇರ್ತವೆ ಅಂತ ಎಲ್ಲ ಇಲ್ಲಿ ತೋರಿಸ್ತಾ ಇರುತ್ತೆ. ಅವಾಗ ನಾವು ಇಲ್ಲಿ ಪ್ರೆಸ್ ಮಾಡ್ಬಿಟ್ಟು ಯಾವ್ದಕ್ಕಾರು ಹೋಗ್ಬೋದು. ನಮ್ಗೆ ಹತ್ರ ಯಾವ್ದಿದೆಯೋ ಅದ್ರ ಹತ್ರ ಹೋದ್ರೆ ಆರ್ಡರ್ಗಳು ಬರ್ತವೆ. ಏನಕ್ಕಪ್ಪ ಅಂತಂದ್ರೆ ರೆಸ್ಟೋರೆಂಟ್ಗಳು ಜಾಸ್ತಿ ಇರ್ತಾವಲ್ಲ, ಆ ಥರ ಜಾಗನೇ ತೋರಿಸೋದು. ಬನ್ನಿ ಇವಾಗ ಹೋಗಿ ರೆಸ್ಟೋರೆಂಟ್ಗಳ ಹತ್ರ ವೆಯ್ಟ್ ಮಾಡೋಣ. ಗೈಸ್ ನೋಡಿ, ಇವಾಗ ಆರ್ಡರ್ ಬರ್ತಾ ಇದೆ. ಪಿಕಪ್ ಎಷ್ಟಿದೆ, ಡ್ರಾಪ್ ಎಷ್ಟಿದೆ ಅಂತ ಕೂಡ ತೋರಿಸ್ತಾ ಇದೆ ನೋಡಿ. ಪಿಕಪ್ ಬಂದ್ಬಿಟ್ಟು 0.85 ಕಿಲೋಮೀಟರ್ ಇದೆ, ಡ್ರಾಪ್ ಬಂದ್ಬಿಟ್ಟು 0.54 ಕಿಲೋಮೀಟರ್ ಇದೆ. ಅಂದ್ರೆ ಯಾವ್ದೋ ಹತ್ರದಲ್ಲಿರೋ ಆರ್ಡರ್, ಅದರಿಂದಾಗಿ ನೋಡಿ 20 ರೂಪಾಯಿ ತೋರಿಸ್ತಾ ಇದ್ದಾನೆ. ಇವಾಗ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಸ್ಕ್ರೀನ್ ಬರ್ತಿದಂಗೆ ಇಲ್ಲಿ ಅಕ್ಸೆಪ್ಟ್ ಆರ್ಡರ್ ಅಂತ ಇದೆ ನೋಡಿ. ಈ ಅಕ್ಸೆಪ್ಟ್ ಆರ್ಡರ್ ಮೇಲೆ ನಾವು ಸ್ವೈಪ್ ಮಾಡಬೇಕು. ಹಿಂಗೆ ನೋಡಿ, ಹಿಂಗೆ ರೈಟ್ ಸೈಡ್ ಸ್ವೈಪ್ ಮಾಡ್ತಿದಂಗೆ ನಮಗೆ ಆರ್ಡರ್ ಅಕ್ಸೆಪ್ಟ್ ಆಗುತ್ತೆ. ಇವಾಗ ಆರ್ಡರ್ ಕೂಡ ಅಕ್ಸೆಪ್ಟ್ ಆಗಿದೆ. ಈಗ ಮೇನ್ ನಾವು ರೆಸ್ಟೋರೆಂಟ್ ಹತ್ರ ಹೋಗ್ಬೇಕಲ್ವಾ. ರೆಸ್ಟೋರೆಂಟ್ ಯಾವ್ದು ಅಂತ ಇಲ್ಲಿ ತೋರಿಸ್ತಾ ಇದೆ ನೋಡಿ. ಇಲ್ಲಿ ಉಡುಪಿ ರುಚಿ ಗ್ರ್ಯಾಂಡ್ಸ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಅವಾಗ ನಾವೇನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಈಗ ನಾವು ರೆಸ್ಟೋರೆಂಟ್ ಹತ್ರ ಹೋಗೋಕೆ ಫಸ್ಟ್ ಮ್ಯಾಪ್ನ ಪ್ರೆಸ್ ಮಾಡಬೇಕು ನೋಡಿ. ಮ್ಯಾಪ್ನ ಪ್ರೆಸ್ ಮಾಡೋಣ. ಮ್ಯಾಪ್ನ ಪ್ರೆಸ್ ಮಾಡ್ತಿದಂಗೆ ನಮಗೆ ನ್ಯಾವಿಗೇಷನ್ ಬರುತ್ತೆ, ಅಂದ್ರೆ ರೆಸ್ಟೋರೆಂಟ್ ಹತ್ರಕ್ಕೆ ನ್ಯಾವಿಗೇಷನ್ ಬರುತ್ತೆ. ರೆಸ್ಟೋರೆಂಟ್ ಎಷ್ಟು ದೂರ ಇದೆ ಅಂತ ಕೂಡ ತೋರಿಸುತ್ತೆ ನೋಡಿ ಇಲ್ಲಿ ಕೆಳಗಡೆ. ಈಗ 950 ಮೀಟರ್ ತೋರಿಸ್ತಾ ಇದೆ. ಬನ್ನಿ ಹೋಗೋಣ. ರೆಸ್ಟೋರೆಂಟ್ ಹತ್ರ ಹೋಗಾದ್ಮೇಲೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಗೈಸ್ ನೋಡಿ, ಇವಾಗ ರೆಸ್ಟೋರೆಂಟ್ ಹತ್ರ ಬಂದು ನಾನು ರೀಚ್ ಆಗಿನಿ ನೋಡಿ. ಕರೆಕ್ಟಾಗಿ ಇಲ್ಲಿ ಉಡುಪಿ ರುಚಿ ಗ್ರ್ಯಾಂಡ್ಸ್ ಅಂತ ಇದೆಯಲ್ಲ, ಅಲ್ಲಿಗೆ ಬರ್ತಿದಂಗೆ ನೋಡಿ ಮ್ಯಾಪಲ್ಲಿ ಕರೆಕ್ಟಾಗಿ ತೋರಿಸು. ಬಂದು ಇಲ್ಲಿ ರೀಚ್ ಅದೇ. ಅಕಸ್ಮಾತ್ ಏನಾದ್ರು ನಮಗೆ ರೆಸ್ಟೋರೆಂಟ್ ಗೊತ್ತಾಗಿಲ್ಲ ಅಂತ ಅಂದ್ರೆ ಇಲ್ಲಿ ಫೋಟೋಸ್ಗಳು ಕೂಡ ಇರ್ತವೆ ನೋಡಿ. ಫೋಟೋಸ್ ಇರ್ತವೆ, ಫೋಟೋಸ್ನ ನೋಡ್ಕೊಬೋದು. ಅಂತ ಅಂದ್ರೆ ಲೊಕೇಶನ್ ಒಂದೊಂದ್ಸಲ ಗೊತ್ತಾಗಲ್ವಾ, ಅದರಿಂದಾಗಿ ನೋಡಿ ಫೋಟೋಸ್ ಇದ್ರೆ ಈಸಿ ಆಗುತ್ತೆ. ಫೋಟೋಸ್ ಕೂಡ ಹಾಕಿದ್ದಾರೆ. ಝೊಮ್ಯಾಟೋದಲ್ಲಿ ಮೇನ್ ಈಸಿ ಅಂದ್ರೆ ಇದೇನೆ, ಫೋಟೋ ಇದೆಯಲ್ಲ. ಫೋಟೋ ಇರೋದ್ರಿಂದ ಆರಾಮಾಗಿ ನಾವು ಬಂದು ರೆಸ್ಟೋರೆಂಟ್ನ ಹುಡ್ಕ ಅಂತ ತಾಪತ್ರ ಇರಲ್ಲ, ಆರಾಮಾಗಿ ಹುಡುಕ್ಬೋದು ನೋಡಿ. ಹುಡ್ಕಾದ್ಮೇಲೆ ಏನ್ ಮಾಡ್ಬೇಕು, ರೆಸ್ಟೋರೆಂಟ್ ಹತ್ರ ಬಂದಿ ಅಂತ ಅಂದ್ಮೇಲೆ ನಾವು ರೀಚ್ಡ್ ಪಿಕಪ್ ಅಂತ ಇದೆ ನೋಡಿ. ರೀಚ್ಡ್ ಪಿಕಪ್ ನ ಇಲ್ಲಿ ನಾವು ಸ್ವೈಪ್ ಮಾಡ್ಬೇಕು ರೈಟ್ ಸೈಡ್ಗೆ ನೋಡಿ. ಅದು ಮಾಡ್ತಿದ್ದಂಗೆ ಆರ್ಡರ್ ಇಲ್ಲಿ ರೆಡಿ ಇದ್ರೆ ಆರ್ಡರ್ ರೆಡಿ ಅಂತ ತೋರಿಸುತ್ತೆ, ಇಲ್ಲ ಅಂತಂದ್ರೆ ಪಿಕ್ ಆರ್ಡರ್ ನೋ ಅಂತ ತೋರಿಸುತ್ತೆ. ಇಲ್ಲ ಲೇಟ್ ಆಗುತ್ತೆ ನಂಗಿದ್ರೆ ಅದನ್ನು ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ. ಆಲ್ಮೋಸ್ಟ್ ಆರ್ಡರ್ ರೆಡಿ ಇದ್ದಾಗ ಹೋಗಿ ಎತ್ಕೊ ಬರ್ಬೇಕು. ಒಂದೊಂದು ರೆಸ್ಟೋರೆಂಟ್ಗಳಲ್ಲಿ ಆರ್ಡರ್ ರೆಡಿ ಕೊಟ್ಟಿರಲ್ಲ, ಅದರಿಂದಾಗಿ ಹೋಗಿ ಫಸ್ಟ್ ಒಂದ್ಸಲ ಕೇಳಬೇಕು ನೋಡಿ. ಲಾಸ್ಟ್ 4 ಡಿಜಿಟ್ ನಂಬರ್ ಇದೆಯಲ್ಲ, 4171 ಅಂತ ಲಾಸ್ಟ್ 4 ಡಿಜಿಟ್ ನಂಬರ್ನ ಹೋಗಿ ಅವ್ರಿಗೆ ಹೇಳ್ಬೇಕಾಗುತ್ತೆ. ಬನ್ನಿ ಹೋಗಲ್ಲಿ ಹೇಳಿ ಕೇಳೋಣ, ಅಕಸ್ಮಾತ್ ರೆಡಿ ಇದೆ ಆರ್ಡರ್ ಅಂತ ಕೇಳೋಣ. ಬ್ರೋ, ಝೊಮ್ಯಾಟೊ ಆರ್ಡರ್ ಏನಿ? ಫೋರ್ 171 ತಗೊಂತೀನಿ. ಗೈಸ್ ನೋಡಿ, ನಮಗೆ ಲಾಸ್ಟ್ 4 ಡಿಜಿಟ್ ಐತಲ್ಲ, ಅದು ಮ್ಯಾಚ್ ಆಗಬೇಕು ನೋಡಿ. ಇಲ್ಲಿ 4171 ಅಂತ ಇದೆ. ಇಲ್ಲೂ ಕೂಡ ಇಲ್ಲಿ
4171 ಅಂತ ಇದೆ. ಇದೇನಾದ್ರು ಇತ್ತು ಅಂತಂದ್ರೆ ಇದೇ ನಮ್ಮ ಆರ್ಡರ್. ಆಲ್ಮೋಸ್ಟ್ ಅವ್ರು ರೆಸ್ಟೋರೆಂಟ್ ಹತ್ರ ಹೋದಾಗೆಲ್ಲ ನೀವು ಲಾಸ್ಟ್ 4 ಡಿಜಿಟ್ ನಂಬರ್ನ ಅವ್ರಿಗೆ ಹೇಳ್ಬೇಕಾಗಿರುತ್ತೆ. ಅವ್ರಿಗೆ ಹೇಳ್ತಿದ್ದಂಗೆ ಆರ್ಡರ್ಗಳನ್ನ ಕೊಡ್ತಾರೆ. ಒಂದೊಂದ್ಸತಿ ಇಲ್ಲ ಅಲ್ಲಿ ಯಾರು ಇರಲಿಲ್ಲ ಅಂತಂದ್ರು ನೋಡ್ಬಿಟ್ಟು ನಾವು ಆರ್ಡರ್ ನಂಬರ್ ಕರೆಕ್ಟ್ ಆಗಿದ್ರೆ ಆರ್ಡರ್ ನಂಬರ್ ಮಾತ್ರ ನಾವು ತಗೊಂಡೋಗ್ಬೇಕಾದ್ರೆ. ಸದ್ಯಕ್ಕೆ ಬಂದು ಇವಾಗ ಪಿಕಪ್ ಮಾಡ್ಕೊಂಡಿನಿ, ತಕೊಳ್ಳಿ. ಈಗ ಏನ್ ಮಾಡ್ಬೇಕು ಅಂತಂದ್ರೆ ಆರ್ಡರ್ ನಾವು ನಮಗೆ ಕೊಟ್ಟಿದ್ದಂಗೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಆರ್ಡರ್ ಪಿಕ್ಡ್ ಅಂತ ಇರುತ್ತೆ ನೋಡಿ, ಅದನ್ನು ಕೂಡ ಇವಾಗ ರೈಟ್ ಸೈಡ್ಗೆ ಸ್ವೈಪ್ ಮಾಡ್ಬೇಕಾಗುತ್ತೆ. ಆರ್ಡರ್ನ ಪಿಕ್ ಮಾಡ್ಕೊಂಬಂದಾದ್ಮೇಲೆ ಕಸ್ಟಮರ್ ಲೊಕೇಶನ್ ಹತ್ರ ಹೋಗ್ಬೇಕಾಗಿರ್ತಲ್ಲ ನಾವು, ಅದರಿಂದಾಗಿ ಇಲ್ಲಿ ಮ್ಯಾಪ್ ಅಂತ ಇರುತ್ತೆ ನೋಡಿ, ಈ ಮ್ಯಾಪ್ನ ನಾವು ಪ್ರೆಸ್ ಮಾಡ್ಬೇಕಾಗುತ್ತೆ. ಅಂದ್ರೆ ಚಾರ್ಟ್ ಇದೆ, ಕಾಲ್ ಇದೆ, ನಮ್ಗೆ ಯಾವ ಆಪ್ಷನ್ ಬೇಕೋ ಅದನ್ನ ಯೂಸ್ ಮಾಡ್ಬೇಕು. ಈಗ ಸದ್ಯಕ್ಕೆ ನಾವು ಕಸ್ಟಮರ್ ಲೊಕೇಶನ್ ಹತ್ರ ಹೋಗ್ಬೇಕಾಗಿರೋದ್ರಿಂದ ಮ್ಯಾಪ್ ಆಪ್ಷನ್ ಯೂಸ್ ಮಾಡ್ಕೊಂಡು ಹೋಗೋಣ. ನೋಡಿ ಈಗ ಮ್ಯಾಪ್ ನ ಪ್ರೆಸ್ ಮಾಡ್ತಿದ್ದಂಗೆ ಕಸ್ಟಮರ್ ಲೊಕೇಶನ್ ಬಂದು 550 ಮೀಟರ್ ಇದೆ ಅಷ್ಟೇ ಹತ್ರದಲ್ಲಿ ಇರೋದು. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಗೈಸ್ ನೋಡಿ ಇಲ್ಲಿ ರೆಡ್ ಕಲರ್ ಪಾಯಿಂಟ್ ಇದೆಯಲ್ಲ, ಅಲ್ಲಿವರೆಗೂ ನಾವು ಬಂದು ತಲುಪಿದ ಮೇಲೆ ಕಸ್ಟಮರ್ ಲೊಕೇಶನ್ ಹತ್ರ ಬಂದು ನಾವು ತಲುಪಿದೀವಿ ಅಂತ ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ಮತ್ತೆ ನಮ್ಮ ಝೊಮ್ಯಾಟೊ ಡೆಲಿವರಿ ಪಾರ್ಟ್ನರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಬೇಕು. ಓಪನ್ ಮಾಡ್ಕೊಂತಿದ್ದಾಗೆ ನೋಡಿ ಇಲ್ಲಿ ರೀಚ್ ಡ್ರಾಪ್ ಅಂತ ಇದೆಯಲ್ಲ, ಆ ರೀಚ್ ಡ್ರಾಪ್ ನ ನಾವು ಕೊಡ್ಬೇಕು. ನೋಡಿ ಇವಾಗ ರೀಚ್ ಡ್ರಾಪ್ ಕೂಡ ಕೊಟ್ಟಿದ್ದೀನಿ. ರೀಚ್ ಡ್ರಾಪ್ ಕೊಡ್ತಿದ್ದಂಗೆ ಕಸ್ಟಮರ್ಗೂ ಕೂಡ ಕಾಲ್ ಮಾಡೋಣ. ಕಾಲ್ ಮಾಡ್ಬಿಟ್ಟು ಅಡ್ರೆಸ್ ಕರೆಕ್ಟ್ ಆಗಿದೆಯಾ, ಎಲ್ಲಿದೆ ಮನೆ ಅಂತ ಹೇಳ್ಬಿಟ್ಟು ಕೇಳೋಣ. ಹಲೋ, ನೀವೇನಾ? ಎಲ್ಲಿಂದ ಗೈಸ್ ಹೋಗೋದು ಇದಕ್ಕೆ? ಹಾ, ಸ್ಟೇರ್ಸ್ ಇಲ್ಲಿದೆ, ಬನ್ನಿ ಹೋಗೋಣ. ಇನ್ನೊಂದು, ನೀವು ಆರ್ಡರ್ನ ಕಸ್ಟಮರ್ ಕೈ ಕೊಡೋವರೆಗೂ ಆರ್ಡರ್ ಡೆಲಿವರ್ ಅಂತ ಇದೆ ನೋಡಿ, ಇದನ್ನ ಪ್ರೆಸ್ ಮಾಡ್ಬೇಡ್ರಿ, ಫಸ್ಟ್ ಕೊಟ್ಕೊಳೋಣ. ವೆಲ್ಕಮ್ ಮೇಡಮ್. ಗೈಸ್ ನೋಡಿ ಇವಾಗ ಕಸ್ಟಮರ್ ಕೈಗೆ ನಾನು ಆರ್ಡರ್ನ ಹ್ಯಾಂಡ್ ಓವರ್ ಮಾಡಿದೆ. ಹ್ಯಾಂಡ್ ಓವರ್ ಮಾಡಾದ್ಮೇಲೆ ಆರ್ಡರ್ ಡೆಲಿವರ್ ಕೊಡಬೇಕು. ಮುಂಚೆನೇ ಏನಾದ್ರು ಕೊಟ್ವಿ ಅಂತ ಅಂದ್ರೆ ತಿರ್ಗಾ ಮತ್ತೆ ಕಸ್ಟಮರ್ನ ಹುಡ್ಕಾಗಲ್ಲ. ಅದರಿಂದಾಗಿ ಅವ್ರಿಗೆ ಕೊಟ್ಟಾದ್ಮೇಲೆ ನೀವು ನೋಡಿ ಆರ್ಡರ್ ಡೆಲಿವರ್ ಮಾಡ್ತಿದ್ದಂಗೆ ನೀವು ಕಸ್ಟಮರ್ಗೂ ಕೂಡ ರೇಟಿಂಗ್ ಕೊಡ್ಬೋದು. ಇದು ಕೂಡ ಅವ್ರಿಗೆ ತೋರಿಸುತ್ತೆ ನಮ್ಗೆ ಎಷ್ಟು ರೇಟಿಂಗ್ ಇದೆ ಅಂತ ಹೇಳ್ಬಿಟ್ಟು ಅವ್ರ ಅಪ್ಲಿಕೇಶನ್ ತೋರಿಸೋದ್ರಿಂದ ನಾವು ಕೂಡ ಇಲ್ಲಿ ರೇಟಿಂಗ್ ಕೊಡ್ಬೋದು. ಕಸ್ಟಮರ್ ನಮ್ಮ ಹತ್ರ ಯಾವ ತರ ಬಿಹೇವ್ ಮಾಡಿದ್ರು ಅನ್ನೋದ್ರ ಮೇಲೆ ನಾವು 5 ಸ್ಟಾರ್ ರೇಟಿಂಗ್ ಕೊಟ್ಟು ಸಬ್ಮಿಟ್ ಕೊಡೋಣ. ನೋಡಿ ಸಬ್ಮಿಟ್ ಕೊಡ್ತಿದ್ದಂಗೆ ನಮಗೆ 20 ರೂಪೀಸ್ ಅಮೌಂಟ್ ಬಂತು. ಎಷ್ಟೋ ಒಂದು ಆರ್ಡರ್ಗೆ ನಮ್ಗೆ ಎಷ್ಟು ಬಂದಿರುತ್ತೆ ಅಂತ ಇಲ್ಲೇ ತೋರಿಸ್ಬಿಡುತ್ತೆ ನೋಡಿ. ಈ ಆರ್ಡರ್ನ ಅರ್ನಿಂಗ್ಸ್ ಬಂದು 20 ರೂಪಾಯಿ. ಟೋಟಲ್ ಆಗಿ 1.4 ಕಿಲೋಮೀಟರ್ ಟ್ರಾವೆಲ್ ಮಾಡಿರೋದಕ್ಕೆ ನನಗೆ 20 ರೂಪೀಸ್ ಬಂತು. ಇಷ್ಟೇ. ಇದೇ ತರ ಆರ್ಡರ್ನ ಕಂಪ್ಲೀಟ್ ಮಾಡೋದು. ನೆಕ್ಸ್ಟ್ ಗೆಟ್ ನೆಕ್ಸ್ಟ್ ಆರ್ಡರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ನೆಕ್ಸ್ಟ್ ನಮ್ಮ ನೆಕ್ಸ್ಟ್ ಆರ್ಡರ್ಗೆ ಹೋಗುತ್ತೆ ಅದು. ಅಂದ್ರೆ ಇವಾಗ ನೆಕ್ಸ್ಟ್ ಏನಾದ್ರು ಆರ್ಡರ್ ಬಂದ್ರೆ ಮಾಮೂಲಿ ಅದೇ ತರ ಕಂಟಿನ್ಯೂ ಮಾಡ್ಕೊಂಡು ಡ್ಯೂಟಿ ಮಾಡ್ಕೊಂಡು ಹೋಗೋದು ಅಷ್ಟೇ. ನೋಡಿ ಆರಾಮಾಗಿ ಈಸಿಯಾಗಿ ಯಾವ ರೀತಿ ಝೊಮ್ಯಾಟೋದಲ್ಲಿ ಕೆಲಸ ಮಾಡೋದು, ಮೊದಲನೇ ಆರ್ಡರ್ಗಳನ್ನ ಯಾವ ರೀತಿ ಕಂಪ್ಲೀಟ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದ್ರೆ ಯಾವುದು ಕೂಡ ನೀವೇನು ಟೆನ್ಷನ್ ತಗೊಂಬೇಡ್ರಿ, ಆರಾಮಾಗಿ ಕೂಲಾಗೆ ಮಾಡ್ರಿ. ಆಮೇಲೆ ಇನ್ನೊಂದು ಏನು ಅಂತ ಅಂದ್ರೆ ಕಸ್ಟಮರ್ ಬೇಗ ಬನ್ನಿ ಅಂತ ಎಲ್ಲೂ ಒತ್ತಾಯ ಮಾಡಲ್ಲ. ಲೇಟ್ ಆಗೋಯ್ತು ಅಂತ ಹೇಳ್ಬಿಟ್ಟು ತುಂಬಾ ಫಾಸ್ಟ್ ಆಗಿ ಹೋಗಿ ಟ್ರಾಫಿಕ್ ವೈಲೇಷನ್ ಮಾಡಬೇಡ್ರಿ. ಆದಷ್ಟು ಸೇಫ್ ಆಗಿ ಆರಾಮಾಗಿ ಮಾಡ್ಬೋದು. ಏನ್ ತಲೆ ಕೆಡ್ಸ್ಕೊಂಡೇ ಇಲ್ಲ. ಒಬ್ಬೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಅರ್ಜೆಂಟ್ ಹೋಗಿ ತಗೊಂಡೋಗಿ ಡೆಲಿವರ್ ಮಾಡಕ್ ಹೋಗ್ತಾರೆ. ಯಾವ್ದೇ ಆದಂತ ಅರ್ಜೆನ್ಸಿ ಇಲ್ಲಿ ಇರಲ್ಲ. ನೀವು ಆರಾಮಾಗಿ ಕರೆಕ್ಟ್ ಆಗಿ ನೀವು ಮಾಮೂಲಿ ಸ್ಪೀಡಲ್ಲೇ ಹೋಗಿ ಡೆಲಿವರ್ ಮಾಡ್ಬೋದು. ನೋಡಿ ಇಷ್ಟು ಈಸಿಯಾಗಿ ಆರಾಮಾಗಿ ನಾನು ಡೆಲಿವರ್ ಮಾಡಿದ್ದೀನಿ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂತಂದ್ರೆ ಒಂದು ಲೈಕ್ ಮಾಡಿ, ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.